ओम श्रुतं मे गोपाय ततो मे श्रियमावह नमस्ते वायो शृणवाम शरदशतम् प्रब्रवाम शरदशतम् ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1267ನೇಯ ಅನುಶಾಸನ ಪರ್ವದ 200ನೇ ಭಾಗ ಇದು. ನಾವೀಗ ನೋಡ್ಲಿಕ್ಕೆ ತೊಡಗಿರುವಂತಹ ಭಾಗ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 129ನೇ ಅಧ್ಯಾಯದ 81ನೇ ಶ್ಲೋಕ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 240ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 225ನೇ ಅಧ್ಯಾಯ. ಉತ್ತರ ಭಾರತದ ಪಾಠದಲ್ಲಿ ಈ ಕೆಲವು ಅಧ್ಯಾಯಗಳೇ ಕಂಡುಬರುವುದಿಲ್ಲ. ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಭಗವತ ಬಾದರಾಯಣೇನ ಅಂಬೃಣಿ ರಮಣೇನ ಪ್ರಣೀತಸ್ಯ ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಶರ್ವಾಣ್ಯೋಃ ಸಂವಾದರೂಪಂ ಭಾಗಮಿಮಂ ಸರ್ವೇ ವಯಂ ಶೃಣವಾಮ. ಶೃಣ್ವಂತ ಏವ ಚ ಮಹಾಭಾರತಸ್ಯ ಇಮಾಃ ಕಥಾಃ ಶರದಃ ಶತಂ ಯಾಪಯಾಮ. ಶರ್ವಃ ಶರ್ವಾಣ್ಯ ಪ್ರಾರ್ಥಿತಃ ನೈಕಾನ್ ಧರ್ಮಾನ್ ನಿರ್ಣಿನಾಯ. ಏತದ್ಧರ್ಮಸ್ಯ ನಾನಾತ್ವಂ ಕ್ರಿಯತೆ ಲೋಕವಾಸಿಭಿಃ. ಇಮೇ ಲೋಕವಾಸಿನಃ ಅನೇಕಾನ್ ಧರ್ಮಾನ್ ಅನುಸರಂತಿ. ತನ್ಮಧ್ಯೆ ಶ್ರುತ್ಯುಕ್ತಾಃ ಧರ್ಮಾಃ, ಸ್ಮೃತ್ಯುಕ್ತಾಃ, ದೇಶಧರ್ಮಾಃ, ಕುಲಧರ್ಮಾಃ, ಜಾತಿಧರ್ಮಾಃ, ಗಣಧರ್ಮಾಃ, आपत्कालधर्माः इत्यादिना एते धर्माः नैकविधं विभिद्यन्ते. तथापि यथा महाभारतमेव उद्योगपर्वणि निर्णयशीत् महाजनो येन गतः स पन्थाः. यद्यपि तर्कमनुसृत्य धर्मम् अवगन्तुं न कोऽपि शक्नोति, तर्कस्य निराधारत्वात्. श्रुतिवाक्यानि तु विभिन्नान्येव दृश्यन्ते. ऋषयः अपि स्वेषु स्मृतिग्रन्थेषु नानाविधानेव धर्मान् प्रोचुः. धर्मस्य तत्त्वं गुहायां गूढं वर्तते. अतः धर्ममिमं ज्ञातुं पामराः पण्डिताः अपि नैव प्रभवन्ति. किं वा कुर्युः एते? केवलं महाजनानां मार्गम् अनुसरेयुः पामराः पण्डिताः अपि. अपि च महाजनाः
ಯಂ ಮಾರ್ಗಂ ಉಪದಿಶಂತಿ ತಂ ಮಾರ್ಗಂ ಶರದಶತಂ ಶೃಣುಯುಃ ತದನಂತರಮೇವ ಚ ಪ್ರಬ್ರೂಯುಃ. ಧರ್ಮ ಬಹಳ ಸೂಕ್ಷ್ಮವಾಗಿದೆ. ಪಂಡಿತರು ಏನಾದ್ರು ಧರ್ಮವನ್ನ ನಿರ್ಣಯ ಮಾಡಿ ಯಾರು ಅಂತ ಪಾಮರರು ಕಾಯ್ತಾ ಇರ್ತಾರೆ. ಆದರೆ ಪಂಡಿತರಿಗೂ ಕೂಡ ತಿಳಿಯುವಂಥದ್ದಲ್ಲ ಈ ಧರ್ಮ. ಮಾಡ್ಬೇಕೇನು? ಪ್ರತಿಯೊಬ್ಬರು ಕೂಡ ತಮಗಿಂತ ದೊಡ್ಡವರಾದವರು ಯಾರಿದ್ದಾರೆ ಜ್ಞಾನ ಅನುಭವದ ದೃಷ್ಟಿಯಲ್ಲಿ ಅವರೇ ಮಹಾಜನರು. ಅವರ ಮಾರ್ಗವನ್ನು ಅನುಸರಿಸಬೇಕಷ್ಟೆ. ಯಜುರ್ವೇದದ ಮಧ್ಯಾಹ್ನ ಸಂಧ್ಯಾವಂದನದ ದಿಗುಪಸ್ಥಾನದ ಮಂತ್ರದಲ್ಲಿ ಶೃಣವಾಮ ಶರದಶತಂ, 100 ವರ್ಷ ಕಾಲ ನಾವು ಶ್ರವಣ ಮಾಡೋಣ, ಶ್ರವಣ ಮಾಡ್ತಾನೆ ಇರೋಣ. ಪ್ರಬ್ರವಾಮ ಶರದಶತಂ, ನಂತರ ಆ ಬಳಿಕ ಸಮಯ ಏನಾದರೂ ಉಳಿದ್ರೆ ಒಂದಿಷ್ಟು ಇನ್ನೊಬ್ಬರಿಗೆ ಪ್ರವಚನವನ್ನು ಕೂಡ ಮಾಡೋಣ. ಮತ್ತೊಬ್ಬರಿಗೆ ಪ್ರವಚನ ಮಾಡುವುದಕ್ಕಿಂತ ಮುಂಚೆ ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನವಾಗಲಿ. ಆ ವೇದ ಮಂತ್ರ ಹಾಗೆ ಹೇಳ್ತದೆ, ಜೀವೇಮ ಶರದಶತಂ, 100 ವರ್ಷ ಕಾಲ ಬದುಕೋಣ. ಮೊದಲು ಪಶ್ಯೇಮ ಶರದಶತಂ, 100 ವರ್ಷ ಕಾಲ ನೋಡೋಣ, 100 ವರ್ಷ ಕಾಲ ಬದುಕೋಣ, 100 ವರ್ಷ ಕಾಲ ಸಂತೋಷದಿಂದ ಬದುಕೋಣ. ಸಂತೋಷದಿಂದ ಬದುಕಬೇಕಾದ್ರೆ ಏನ್ ಮಾಡಬೇಕು? ಶೃಣವಾಮ ಶರದಶತಂ, 100 ವರ್ಷ ಕಾಲ ನಾವು ಶ್ರವಣ ಮಾಡೋಣ. ಮೊದಲು ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡಲಿಕ್ಕೆ ದೀರ್ಘಕಾಲವನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ. ಆಮೇಲೆ ನಮಗೇನಾದ್ರೂ ಸ್ವಲ್ಪ ಶಾಸ್ತ್ರ ಗೊತ್ತಾಗಿದೆ ಅಂತ ಅನಿಸಿದ್ರೆ ಪ್ರಬ್ರವಾಮ ಶರದಶತಂ, ಮುಂದೆ ಪ್ರವಚನ ಮಾಡೋಣ. ಶ್ರವಣವನ್ನು ಮೊದಲು ಮಾಡೋಣ, ಇನ್ನೊಬ್ಬರಿಗೆ ಪ್ರವಚನವನ್ನು ಆಮೇಲೆ ಮಾಡೋಣ. ದೀರ್ಘಕಾಲ ಶ್ರವಣ ಮಾಡ್ತಾನೆ ಇರೋಣ ಅಂತ ವೇದವಾಣಿ ನಮ್ಮನ್ನು ಆ ರೀತಿಯಾಗಿ ಎಚ್ಚರಿಸಿದೆ. ಬಲ್ಲವರಿಂದ ಶ್ರವಣವನ್ನು ಮಾಡ್ತಾನೆ ಇರಬೇಕು, ಅವರ ಮಾರ್ಗವನ್ನು ಅನುಸರಿಸ್ತಾ ಇರಬೇಕು. ಹಾಗಿರುವುದಲ್ಲದೆ ಬೇರೆ ಮಾರ್ಗ ಯಾರಿಗೂ ಕೂಡ ಎಲ್ಲಿಯೂ ಕಂಡು ಬರೋದಿಲ್ಲ. ಅದರಂತೆ ಧರ್ಮ ಮಾರ್ಗವನ್ನು ಅನುಸರಿಸ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಸದ್ಗತಿಯನ್ನು ಪಡಿತಾರೆ. ಪಾಪದಿಂದ ಯಮಲೋಕದಲ್ಲಿ ದುರ್ಗತಿಯನ್ನು ಪಡಿತಾರೆ. ಅದನ್ನೆಲ್ಲ ನೀನು ಹೇಳಿದ್ದಿ. ಸುಕೃತವನ್ನು ಮಾಡಿದವರ ಭೋಗಗಳನ್ನು ಒಂದಿಷ್ಟು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಸ್ವರ್ಗಲೋಕದಲ್ಲಿ ಎಂಥ ಭೋಗಗಳಿವೆ? ಎಂಥ ಲೋಕಗಳಿವೆ? ಅದನ್ನೆಲ್ಲ ಹೇಳು. ಅನೇಕ ಲೋಕಗಳಿವೆ, ಅದನ್ನೆಲ್ಲ ನಿನಗೆ ಹೇಳ್ತೇನೆ ಕೇಳು ಅಂತ ರುದ್ರ ಅವಳಿಗೆ ಹೇಳಲಿಕ್ಕೆ ತೊಡಗಿದೆ. ಮೇರು ಪರ್ವತದ ಸುತ್ತಲೂ ಭದ್ರಾಶ್ವ, ಕೇತುಮಾಲ, ಉತ್ತರ ಕುರು ಮೊದಲಾದ ಖಂಡಗಳಿವೆ. ಜಂಬೂ ವನಾದಯ ಸರ್ವೇ ಇತ್ಯೇತೆ ಕರ್ಮವರ್ಜಿತಾಃ ತೇಷು ಭೋಗಾಃ ಸ್ವಯಂಭೂತಾಃ ಪ್ರದೃಶ್ಯಂತೆ ಯತಸ್ತತಃ. ಅಲ್ಲಿ ಕರ್ಮದ ಫಲಕ್ಕೆ, ಕರ್ಮ ಮಾಡಲಿಕ್ಕೆ ಹೆಚ್ಚು ಅನುಕೂಲಗಳಿಲ್ಲ. ಕರ್ಮ ಮಾಡಲಿಕ್ಕೆಲ್ಲ ಅನುಕೂಲ ಇರುವಂಥದ್ದು ಈ ಲೋಕದಲ್ಲಿ ಮಾತ್ರ, ಭರತ ವರ್ಷದಲ್ಲಿ ಮಾತ್ರ. ಅದಕ್ಕಾಗಿ ಈ ಭರತ ವರ್ಷವನ್ನ ಕರ್ಮಭೂಮಿ ಅಂತ ವರ್ಣನೆ ಮಾಡ್ತಾರೆ. ಅನುವಾದ ಮಾಡುವವರು ಕೂಡ ಅಲ್ಲಿ ಪುಣ್ಯ ಪಾಪ ಕರ್ಮಗಳ ಆಚರಣೆ ಇಲ್ಲ, ಕೇವಲ ಭೋಗವನ್ನು ಅನುಭವಿಸಲಿಕ್ಕೆ ಮಾತ್ರ ಇರುವಂಥವು ಅಂತ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಈ ಭೂಮಿಯಲ್ಲಿ ಒಟ್ಟಾರೆ 7 ವರ್ಷಗಳಿವೆ, 9 ವರ್ಷಗಳಿವೆ, 7 ದ್ವೀಪಗಳಿವೆ. ಸಪ್ತದ್ವೀಪವತಿ ಇದು ವಸುಂಧರ. ಅದರಲ್ಲಿ ಈ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. ಅತ್ರಾಪಿ ಜಂಬೂದ್ವೀಪೆ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ ಅಂತ ಭಾಗವತದ
5ನೇ ಸ್ಕಂದದ 17ನೇ ಅಧ್ಯಾಯದ 10ನೇ ಶ್ಲೋಕ ಹೇಳ್ತದೆ. ಇದೊಂದೇ ಕರ್ಮಕ್ಷೇತ್ರ. ಅದನ್ನೇ ನಾವು ಇಲ್ಲಿ ಮಹಾಭಾರತದಲ್ಲಿ ಕೂಡ ಗಮನಿಸಿದ್ದೇವೆ. ಅಥ ಅನ್ಯಾನಿ 8 ವರ್ಷಾಣಿ ಸ್ವರ್ಗಿಣಾಂ ಪುಣ್ಯಶೇಷ ಉಪಭೋಗ ಸ್ಥಾನಾನಿ ಭೌಮಾನಿ ಸ್ವರ್ಗಪದಾನಿ ವ್ಯಪದಿಶಂತೆ. ಇನ್ನು ಉಳಿದ 8 ವರ್ಷಗಳೇನಿವೆ, ಆ 8 ವರ್ಷಗಳೆಲ್ಲ ಅನೇಕ ಜನರಿಂದ ತುಂಬಿ ಹೋಗಿವೆ. ಆ ಜನರೆಲ್ಲ ಸ್ವರ್ಗಲೋಕದಲ್ಲಿ ಏನು ಪುಣ್ಯಾದಿಗಳನ್ನ ಅನುಭವಿಸಿ ಅದರ ಫಲವನ್ನು ಅನುಭವಿಸಿ ಮರಳಿ ಇಲ್ಲಿಗೆ ಬರ್ತಾರೆ. ಅವರು ಸುಖಕ್ಕಾಗಿ ಇರುವಂತಹ ಸ್ಥಾನಗಳು ಭೌಮಾನಿ ಸ್ವರ್ಗಪದಾನಿ, ಭೂಲೋಕದ ಸ್ವರ್ಗ ಅಂತ ಅವುಗಳನ್ನು ಹೇಳ್ತಾರೆ. ಅಲ್ಲಿ ಒಂದು 10,000 ವರ್ಷದ ದೀರ್ಘಾಯುಷ್ಯ ಇರ್ತದೆ, ಆನೆಗಳ ಬಲ ಇರ್ತದೆ, ದೇವತೆಗಳಂತಾನೆ ಆ ಜನಗಳೆಲ್ಲೂ ಇರ್ತಾರೆ. ವಿಷಯ ಸುಖವನ್ನ ಅನವರತವಾಗಿ ಅವರು ಅನುಭವಿಸ್ತಾರೆ. ತ್ರೇತಾಯುಗ ಸಮಃ ಕಾಲೋ ವರ್ತತೆ, ತ್ರೇತಾಯುಗಕ್ಕೆ ಸಮಾನವಾದಂತಹ ಕಾಲ ಅಲ್ಲೇ ನಡೆದಿರ್ತದೆ. ಈ 9 ವರ್ಷಗಳಲ್ಲಿಯೂ ಕೂಡ, ಭರತ ವರ್ಷವನ್ನು ಹಿಡಿದು 9 ವರ್ಷಗಳಲ್ಲಿಯೂ ಕೂಡ ನಾರಾಯಣ ತನ್ನ ರೂಪಗಳಿಂದ ಸನ್ನಿಹಿತನಾಗಿರ್ತಾನೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಇದು ಮಾತ್ರ ಭರತ ವರ್ಷ ಮಾತ್ರ. ಭರತ ವರ್ಷ ಅಂದ್ರೆ ನಮ್ಮ ಈ ಗ್ಲೋಬ್ ಇದೆಯಲ್ಲ, ಇಡೀ ಭೂಮಂಡಲ ಎಲ್ಲವೂ ಕೂಡ ಭರತ ವರ್ಷವೇ. ಇದೆಲ್ಲವೂ ಕರ್ಮಕ್ಷೇತ್ರವೇ. ವಿಶೇಷಾತ್ ಭಾರತೆ ವರ್ಷೆ ವಿಶೇಷಾತ್ ಭಾರತೆ ಪುಣ್ಯಂ ಚರೇಯು ಪಾಪಮಪ್ಯತ ತಥೈವ ಭಗವದ್ಭಕ್ತಿಂ ಪೃಥಿವ್ಯಾಂ ನಾಣ್ಯ ವರ್ಷಗಾಹ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಈ ಕರ್ಮಭೂಮಿಯ ಮಹತ್ವವನ್ನ ಆಚಾರ್ಯರು ವರ್ಣನೆ ಮಾಡ್ತಾರೆ. ಈ ಭರತ ವರ್ಷದಲ್ಲಿಯೇ ಎಲ್ಲರೂ ಪುಣ್ಯವನ್ನು ಮಾಡ್ತಾರೆ, ವಿಶೇಷವಾಗಿ ಪಾಪವನ್ನು ಮಾಡ್ಯಾರು. ಬೇರೆ ವರ್ಷಗಳಲ್ಲಿ ಇನ್ನು ಉಳಿದ ಅನೇಕ ವರ್ಷಗಳಿವೆಯಲ್ಲ, ಆ ವರ್ಷಗಳಲ್ಲಿ ಇದ್ದವರಿಗೆ ಮಾಡಿದಂಥ ಕರ್ಮದಿಂದ ಮತ್ಯಾವುದೂ ಫಲ ಇಲ್ಲ. ಅವೆಲ್ಲವೂ ಕೂಡ ಭೋಗ ಭೂಮಿಗಳು. ಕಿಂಪುರುಷ ವರ್ಷ ಮೊದಲಾದ ಅನೇಕ ವರ್ಷಗಳಿವೆ, ಹರಿವರ್ಷ, ಭದ್ರಾಶ್ವ ವರ್ಷ ಮೊದಲಾದದ್ದು. ಅವರೆಲ್ಲ ಅಲ್ಲಿ ಸುಖವನ್ನು ಮಾತ್ರ ಅನುಭವಿಸ್ತಾರೆ. ಮಹಾಭಾರತದಲ್ಲೂ ನಾವಿಲ್ಲಿ ನೋಡ್ತಾ ಇದ್ದೀವಿ, ಅನೇಕ 1000 ಯೋಜನೆಗಳ ವಿಸ್ತಾರವಾಗಿರ್ತದೆ ಅದು. ಸ್ತ್ರೀ ಪುರುಷರೆಲ್ಲರೂ ಕೂಡ ವಸ್ತ್ರಾಭರಣಗಳಿಂದ ಅಲಂಕೃತರಾಗಿರ್ತಾರೆ. ಸುಂದರವಾದಂತಹ ಸರೋವರಗಳು, ದುಂಬಿಗಳು ಇವೆಲ್ಲವೂ ಕೂಡ ಆ ಪ್ರದೇಶದಲ್ಲಿ ಇರ್ತವೆ. ಎಂದೂ ಬಾಡದ ಹೂಮಾಲೆಗಳನ್ನ ಅವರು ಧರಿಸ್ತಾರೆ. ನಿರ್ಮಲವಾದಂತಹ ವಸ್ತ್ರಗಳನ್ನು ಧರಿಸ್ತಾರೆ. ಅನೇಕ ತರದ ಸುಖ ಭೋಗಗಳನ್ನ ಆ ಪ್ರದೇಶದಲ್ಲಿ ಅನುಭವಿಸ್ತಾರೆ. ಸ್ತ್ರೀ ಪುರುಷರು ಅಲ್ಲಿ ಅನ್ಯೋನ್ಯವಾಗಿ ಕಾಮ ಸುಖವನ್ನು ಅನುಭವಿಸ್ತಾರೆ. ಸ್ತ್ರೀ ಪುರುಷರು ನೋಡ್ಲಿಕ್ಕೂ ಕೂಡ ತುಂಬಾ ಸುಂದರರಾಗಿರ್ತಾರೆ. ನಾನಾ ಭಾವ ಸಮಾಯುಕ್ತ. ಭಾವ ಅಂದ್ರೆ ಅಭಿಪ್ರಾಯ ಅಂತ ಬರೆದಿದ್ದಾರೆ. ಅಭಿಪ್ರಾಯ ಅಂತ ಅರ್ಥ ಅಲ್ಲ ಅದಕ್ಕೆ. ಭಾವ ಅಂತಂದ್ರೆ ಸ್ತ್ರೀಯ ಮನಸೆಳೆಯುವಂತಹ ಪುರುಷನ ವ್ಯಕ್ತಿತ್ವ ಅಂತ ಅರ್ಥ. ಹಾವಭಾವ ಅಂತಂತಾರಲ್ಲ ಅವು. ಹಾಗೇನೆ ಪುರುಷನ ಮನಸೆಳೆಯುವಂತಹ ಸ್ತ್ರೀಯ ವಯ್ಯಾರ ವಿಲಾಸ, ಹಾವ ಭಾವ ಇತ್ಯಾದಿಗಳು ಅಂತ ಅರ್ಥ. ಯೌವನಸ್ಥಾಹ ಸದೈವತು, ಯಾವಾಗಲೂ ಯೌವನದಲ್ಲಿರ್ತಾರೆ. ಕಾಮಜ್ಞಾಹ, ಪರಸ್ಪರ ಮನೋಗತವನ್ನು ತಿಳಿದು ಅನುರಾಗದ ಜೀವನ ನಡೆಸ್ತಾರೆ. ಬಲಿಷ್ಠವಾದ ಶರೀರ, ಬಲಿಷ್ಠವಾದ ಇಂದ್ರಿಯಗಳಿಂದ ಅವರು ಬದುಕ್ತಾರೆ. ಕಾಮಹರ್ಷವು ಗುಣಾವಾಸ್ತ ನಾಣ್ಯ ಕ್ರೋಧಾದಯ ಪರೆ. ಸಿಟ್ಟು, ಅಸೂಯೆ ಮೊದಲಾದ ದುರ್ಗುಣಗಳಿಗೆ ಅಲ್ಲಿ ಅವಕಾಶ ಇಲ್ಲವೇ ಇಲ್ಲ. ಹಸಿವು, ನೀರಡಿಕೆ ಇಲ್ಲ. ಶರೀರ ದಣಿವಾಗುವುದು ಅಂತ ಅಲ್ಲಿ ಇಲ್ಲ. ಇದನ್ನ ಭಾಗವತದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಅದನ್ನ. ವಜ್ರದಂತೆ ಬಲಿಷ್ಠವಾದ ಶರೀರ ಇರ್ತದೆ. ವಜ್ರ ಸಂಹನನ ಬಲ ವಯೋ ಮೋದ ಪ್ರಮೋದಿತ ಮಹಾಸೌರತ ನಿರತ ನರವರಾವರೋಧ ಮಿಥುನ ವ್ಯಯಾವಾಪ ವರ್ಗ ಧೃತ ಏಕ ಗರ್ಭ ಕಲತ್ರಾಣಾಂ ತ್ರೇತಾಯುಗ ಸಮಕಾಲೋ ವರ್ತತೆ. ಹೀಗೆ ಅವರು ತುಂಬಾ ವೈಭವದ ಸುಖದ ಜೀವನ ನಡೆಸ್ತಾರೆ. ಸಂತತಿಗಾಗಿ ಸ್ತ್ರೀಯರು ಒಮ್ಮೆ ಮಾತ್ರ ಅಲ್ಲಿ ಗರ್ಭ ಧರಿಸ್ತಾರಂತೆ. ಕಾಡುಗಳು ಸುಂದರವಾಗಿರ್ತವೆ, ಬಳ್ಳಿಗಳು ಹಣ್ಣುಗಳಿಂದ ತುಂಬಿರ್ತವೆ.
ರಾಜಹಂಸ, ನೀರುಕೋಳಿ, ಸಾರಸ ಮೊದಲಾದ ಪಕ್ಷಿಗಳಿಂದ ಅವು ಕೂಡಿರುತ್ತವೆ. ಅಲ್ಲಿರುವವರೆಲ್ಲರೂ ಪರಿಚಾರಕರ ಕಡೆಯಿಂದ ತಮ್ಮ ಸೇವೆಯನ್ನು ಸ್ವೀಕಾರ ಮಾಡಿ ಯಥೇಚ್ಛವಾಗಿ ವಿಹರಿಸ್ತಾರೆ. ಇದನ್ನೆಲ್ಲ ಭಾಗವತದಲ್ಲಿ ಕೂಡ ವರ್ಣನೆ ಮಾಡಿದ್ದಾರೆ. ಆಯಾ ಋತುಗಳಲ್ಲಿ ಏನು ವೃಕ್ಷಗಳು, ಏನು ಹಣ್ಣುಗಳು, ಹೂಗಳೆಲ್ಲ ಅಲ್ಲಿ ಕಾಣಬೇಕು, ಪ್ರತಿಯೊಂದು ಕೂಡ ಅದಕ್ಕೆ ತಕ್ಕಂತೆ ಅವರಿಗೆ ಕಾಣ್ತಾ ಇರ್ತದೆ. ಅಂತ ಭೋಗ ಅವರಿಗೆ ಯಾವತ್ತೂ ಕೈಗೆ ಎಟುಕುವಂತೆ ಇರ್ತದೆ. ಹೀಗೆ ಬೇಕಾದಷ್ಟು ಭೋಗಗಳನ್ನ ಅನುಭವಿಸ್ತಾರೆ. ಆ ಪುಣ್ಯ ಎಲ್ಲ ಕ್ಷೀಣ ಆದ್ಮೇಲೆ ಈ ಭೂಮಿಗೆ ಅಂದ್ರೆ ಭರತ ವರ್ಷದಲ್ಲಿ ಮತ್ತೆ ಬಂದು ಜನಿಸ್ತಾರೆ. ಸ್ವರ್ಗದಲ್ಲಿ ಏನು ಸುಖವನ್ನು ಅನುಭವಿಸಿರ್ತಾರೆ, ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸಿದ ಮೇಲೆ ಉಳಿದ ಪುಣ್ಯದಿಂದ ಆ ಉಳಿದ 8 ವರ್ಷಗಳಲ್ಲಿ ಜನಿಸ್ತಾರೆ. ಅಲ್ಲಿದು ಮುಗಿದ ಮೇಲೆ ಪುಣ್ಯ ಎಲ್ಲ ಕ್ಷೀಣ ಆದ್ಮೇಲೆ ಈ ಭರತ ವರ್ಷಕ್ಕೆ ಬಂದು ಅವರು ವಾಸ ಮಾಡ್ತಾರೆ. ಪೂರ್ವ ಜನ್ಮದ ಪುಣ್ಯದ ಅವಶೇಷ ಇರ್ತದಲ್ಲ, ಅದರಿಂದ ಇಲ್ಲಿಯೂ ಕೂಡ ಶ್ರೇಷ್ಠವಾದ ಜನ್ಮವನ್ನು ಅವರು ತಳೆಯುತ್ತಾರೆ. ಇನ್ನೂ ಅನೇಕ ಒಂದಕ್ಕಿಂತ ಒಂದು ಎತ್ತರವಾದಂತಹ 8 ಸ್ಥಾನಗಳಿವೆ. ಭೋಯುಕ್ತಾನಿ ಪುಣ್ಯಾನಿ ಉತ್ಥಿತಾನಿ ಪರಸ್ಪರಂ ಅಥವಾ ಊರ್ಧ್ವಂ ಪದಾನ್ಯಷ್ಟೋ, ಒಟ್ಟು 8 ಸ್ಥಾನಗಳಿವೆ. ಅಲ್ಲೆಲ್ಲ ಕ್ರಮವಾಗಿ ವಿದ್ಯಾಧರರು, ಕಿಂಪುರುಷರು, ಯಕ್ಷರು, ಗಂಧರ್ವರು, ಕಿನ್ನರರು, ಅಪ್ಸರೆಯರು, ದಾನವರು, ದೇವತೆಗಳು ಇವರೆಲ್ಲ ವಾಸಿಸ್ತಾರೆ. ಪುಣ್ಯ ಮಾಡಿದವರು ಆ ಲೋಕಕ್ಕೆ ಹೋಗಿ ತಲುಪಬಲ್ಲರು ಮತ್ತು ಜನಿಸಬಲ್ಲರು, ದೀರ್ಘಾಯುಷ್ಯ ಉಳ್ಳವರಾಗಿರ್ತಾರೆ. ಮನುಷ್ಯರಾಗಿದ್ದಾಗಲೇ ಮಾನುಷೇಶ್ವೇವ ತೇಷಾಂ ಸರ್ವಕ್ರಿಯಾರಂಭ ಮಾನುಷ್ಯೇಶ್ವೇವ ದೃಶ್ಯತೆ. ಮನುಷ್ಯರಾಗಿದ್ದಾಗಲೇ ಅನೇಕ ಕಾರ್ಯಗಳನ್ನ ಅವರು ಮಾಡಿರ್ತಾರೆ. ಆ ಕಾರ್ಯಗಳ ಫಲವಾಗಿ ಇಂಥ ಶ್ರೇಷ್ಠವಾದಂತಹ ಜನ್ಮವನ್ನು ಅವರು ತಾಳ್ತಾರೆ. ಅತಿಮಾನುಷಂ ಐಶ್ವರ್ಯಂ ಅತ್ರ ಬಲಾತ್ಕೃತಂ. ಅತಿಮಾನುಷವಾದ ಶಕ್ತಿ, ಸುಖ ಅವೆಲ್ಲ ಆ ಕರ್ಮಗಳ ಫಲವಾಗಿ ಅವರಿಗೆ ಬಂದಿರ್ತದೆ. ಜರಾ ಪ್ರಸೂತಿ ಮರಣಂ ತೇಷು ಸ್ಥಾನೇಷು ದೃಶ್ಯತೆ ಗುಣದೋಷಾಶ್ಚ ಸಂತ್ಯತ್ರ ಆಕಾಶಗಮನಂ ತಥಾ. ಇಲ್ಲಿಯೂ ಕೆಲವು ಪ್ರದೇಶಗಳಲ್ಲಿ ಜರ ಮರಣ ಮೊದಲಾದದ್ದಿದೆ. ಯಾಕಂದ್ರೆ 10,000 ವರ್ಷ ಅಂತ ಹೇಳಿದ್ರಲ್ಲ ಭಾಗವತದಲ್ಲಿ. ಅದಾದ ಬಳಿಕ ಆದ್ರೂ ಮುಪ್ಪು ಇತ್ಯಾದಿಗಳು ಬರಲೇಬೇಕು. ಆದ್ರೆ ಭೂಲೋಕಕ್ಕೆ ಈ ಭರತ ವರ್ಷಕ್ಕೆ ಹೋಲಿಸಿದ್ರೆ ಅದು ಹೆಚ್ಚಾಗಿರ್ತದೆ ಅಷ್ಟೇ. ಇನ್ನ ದೇವಲೋಕ ಅಂತ ಮತ್ತೊಂದಿದೆ, ಅದು ದೇವತೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಅಲ್ಲಿ ಜರಾಮರಣ ಇತ್ಯಾದಿ ಯಾವುದೂ ಇರುವುದೇ ಇಲ್ಲ. ದೇವಲೋಕವನ್ನು ಹೊರತುಪಡಿಸಿದ್ರೆ ಈ ಮನುಷ್ಯರು ಹೋಗಿ ಸುಖ ಅನುಭವಿಸಬಲ್ಲಂತಹ ಎಲ್ಲಾ ಲೋಕಗಳಲ್ಲಿಯೂ ಕೂಡ ಭರತ ವರ್ಷ ಮತ್ತು ಉಳಿದ ವರ್ಷಗಳು ಎಲ್ಲಾ ಕಡೆನೂ ಕೂಡ ಜರ ಮರಣ ಇತ್ಯಾದಿ ಇದ್ದೇ ಇದೆ. ದೇವಲೋಕದಲ್ಲಿ ಭೋಗ ಎಂಥದ್ದು, ಅದು ಏನು ಅಂತ ವರ್ಣನೆ ಮಾಡಲಿಕ್ಕೂ ಕೂಡ ಯಾರಿಗೂ ಸಾಧ್ಯ ಇಲ್ಲ. ಆ ದೇವತೆಗಳು ಅಂತಹ ವಿಶಿಷ್ಟವಾದಂತಹ ಪ್ರವೃತ್ತಿಯವರು, ಅದೆಲ್ಲ ನಿನಗೂ ಕೂಡ ಗೊತ್ತಿದ್ದೇ ಇದೆ, ನಿನಗದೆಲ್ಲ ತಿಳಿದೇ ಇದೆ. ಅದೆಲ್ಲ ಮಹಾತ್ಮರಿಗೆ ಮಾತ್ರ ದೊರೆಯುವಂತಹ ಒಂದು ಪ್ರದೇಶ ಆಗಿದೆ. ಮುಂದೆ ಎಲ್ಲಾ ಪಾಠಗಳಲ್ಲೂ ಕೂಡ ಮತ್ತೊಂದು ಅಧ್ಯಾಯ ಪ್ರಾರಂಭ ಕಾಣ್ತದೆ. ಪಾರ್ವತಿ ಕೇಳ್ತಾ ಇದ್ದಾಳೆ, ಮನುಷ್ಯರಾಗಿದ್ದಾಗಲೇ ನಾನು ಮುಂದೆ ಇಂಥ ಶುಭಗತಿಯನ್ನು ಪಡ್ಕೊಳ್ಳುವಂಡಿದ್ದೇನೆ ಅಂತ ಆ ವ್ಯಕ್ತಿಗೆ ಗೊತ್ತಾಗ್ತದ, ಅಥವಾ ಅಶುಭಗತಿಯನ್ನು ಪಡ್ಕೋತೀನಿ ಅಂತ ಆ ವ್ಯಕ್ತಿಗೆ ಏನಾದ್ರೂ ಗೊತ್ತಾಗ್ತದ? ಅವನಿಗೆ ಗೊತ್ತಾಗದೆ ಹೋದ್ರೆ ಬೇರೆ ಯಾರಿಗಾದ್ರೂ ಅದು ತಿಳಿತದ? ಗತಿರ್ ವಿಜ್ಞಾಯತೆ ನವ ಯಥಾ ಶುಭಗತಿರ್ ಜೀವನ್ ನಾಸವು ತ್ವಶುಭ ಭಾಗಿತೆ. ಗೊತ್ತಾಗ್ತದಾದ್ರೆ ಹೇಗೆ ಗೊತ್ತಾಗ್ತದೆ? ಗೊತ್ತಾಗುವುದಿಲ್ಲ ಅಂತಾದ್ರೆ ಯಾಕೆ? ಅದನ್ನೆಲ್ಲ ಹೇಳು ಅಂತ ಪಾರ್ವತಿ ಕೇಳ್ತಾ ಇದ್ದಾಳೆ. ಶಿವ ಅದನ್ನ ಪಾರ್ವತಿಗೆ ಈ ಮುಂದಿನಂತೆ ವರ್ಣಿಸ್ತಾನೆ.
ಜಗತ್ತಿನಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಿ ನೋಡಿದಾಗ ಯಾರು ತಮ್ಮ ಕೃತಿಯಿಂದ, ಮಾತಿನಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಪ್ರತಿಕೂಲರಾಗಿ ವರ್ತಿಸ್ತಾರೋ ಅಂಥವರು ನರಕಕ್ಕೆ ಹೋಗುವಂತಹ ಅಸುರರು ಅಂತ ಸಾಮಾನ್ಯವಾಗಿ ತಿಳ್ಕೊಳ್ಬೇಕು. ತಾದೃಶಾನ್ ಆಸುರಾನ್ ವಿದ್ಧಿ ಮರ್ತ್ಯಾಸ್ತೆ ನರಕಾಲಯ. ರಾಗದ್ವೇಷಗಳಿಂದ ಕೂಡಿದವರಾಗಿ ನಾಚಿಕೆ ಇತ್ಯಾದಿ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟು ಸೊಕ್ಕಿನಿಂದ ಕೂಡಿದವರಾಗಿ ಇದ್ದಂತಹ ವ್ಯಕ್ತಿಗಳು ಕೂಡ ನರಕಕ್ಕೆ ಹೋಗುವಂಥವ್ರು. ನಾಸ್ತಿಕರು, ವೇದಾದಿಗಳನ್ನು ನಂಬದೇ ಇದ್ದಂಥವರು, ಯಾವ ಹಿತೋಪದೇಶಗಳಿಗೂ ಕೂಡ ಕಿವಿ ಕೊಡದೇ ಇರುವಂಥವರು, ಉಗ್ರವಾದ ಸ್ವಭಾವ ಇದ್ದವರು, ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡುವಂಥವರು, ತಮ್ಮ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳುವವರು, ಇವರೆಲ್ಲ ನರಕಕ್ಕೆ ಹೋಗುವಂಥವ್ರು. ಶಿಷ್ಣೋದರ ರತಿ ಮೂಢ ನಿರಯಂ ಯಾತಿ ಸೋಕೃತಿ ಚಲಚಿತ್ತೋ ನಿರಾಕೃತಿ. ಅವನ ಮನಸ್ಸು ಚಂಚಲವಾಗಿರುತ್ತದೆ. ನಿರಾಕೃತಿ ವಿದ್ಯಾ ಮೊದಲಾದ ಯಾವುದೇ ವೈಶಿಷ್ಟ್ಯವನ್ನು ಕೂಡ ಅವರು ಗುಣವೈಶಿಷ್ಟ್ಯವನ್ನು ಕೂಡ ತಮ್ಮ ಜೀವಮಾನದಲ್ಲೇ ಸಂಪಾದಿಸುವುದಿಲ್ಲ. ಶಿಷ್ಣೋದರ ರತಿ ಕೇವಲ ವೈಷಯಿಕ ಸುಖ ಮತ್ತೆ ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಯತ್ನ, ಇವೆರಡರಲ್ಲೇ ಆಸಕ್ತರಾಗಿರ್ತಾರೆ. ಇವರು ಎಲ್ಲೂ ಕೂಡ ನರಕಕ್ಕೆ ಹೋಗುವರು ಅಂತ ಅನ್ನೋದನ್ನ ನೀವು ತಿಳಿಯಬೇಕು. ಮದ್ಯ, ಮಾಂಸ ಇತ್ಯಾದಿಗಳನ್ನು ಸೇವನೆ ಮಾಡ್ತಾ ಕಠೋರವಾದ ಸ್ವಭಾವ ಇದ್ದವರೆಲ್ಲ ನರಕಕ್ಕೆ ಹೋಗುವಂಥವ್ರು. ಹಿಂಸೆನೇ ಅವರಿಗೊಂದು ವಿಹಾರ. ತಮ್ಮ ಧರ್ಮ ಏನು ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ, ಅದನ್ನೆಂದೂ ಆಚರಿಸಲು ಅಲ್ಲರು. ಮಾತ್ಸರ್ಯದಿಂದ ಕೂಡಿದವರು, ಭೋಗ ಆಸಕ್ತರು, ತತ್ವ ಬಹಿಷ್ಕೃತ, ತತ್ವಜ್ಞಾನದಿಂದ ದೂರ ಇರುವಂಥವ್ರು, ವೇದಾದಿ ಶಾಸ್ತ್ರಗಳನ್ನು ದ್ವೇಷಿಸುವಂಥವ್ರು, ಇವರೆಲ್ಲ ನರಕಕ್ಕೆ ಹೋಗುವಂಥವ್ರು. ಸುಳ್ಳನ್ನು ಯಾವತ್ತೂ ಆಡ್ತಾ ಇರುವಂಥವ್ರು, ಕೃತಜ್ಞರು, ಇನ್ನೊಬ್ಬರು ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಳ್ಳದಂಥವ್ರು, ತ್ಯಾಡಿಕೋರರು, ಇವರೆಲ್ಲ ನರಕಕ್ಕೆ ಹೋಗುವಂಥವ್ರು. ಪರಸ್ತ್ರೀಗಾಮಿಗಳು, ನೀಚರು, ಶೌಚಾಚಾರ ವರ್ಜಿತರು ನರಕಕ್ಕೆ ಹೋಗುವಂಥವ್ರು. ಕೆಲವು ಬೇರೆ ಪಶುಗಳು, ಸರ್ಪಗಳು, ಮುಳ್ಳಿನ ವೃಕ್ಷ ಇಂಥವೆಲ್ಲ ಏನಿರ್ತಾವಲ್ಲ, ಇವನ್ನು ಕೂಡ ಅಸುರ ಸ್ವಭಾವ ಇರುವಂಥವು ಅಂತ ನೀನು ತಿಳಿದುಕೊಳ್ಬೇಕು. ಲೋಕೋದ್ವೇಗಕರಾಶ್ಚಾನ್ಯ ಪಶವಶ್ಚ ಸರೀಸೃಪಾಹ ವೃಕ್ಷಾಹ ಕಂಟಕಿನೋ ರೂಕ್ಷಾಹ ತಾದೃಶಾನ್ ವಿದ್ಧಿ ಚ ಆಸುರಾನ್. ಇದಕ್ಕೆ ಭಿನ್ನವಾದ ಸ್ವಭಾವ ಇದ್ದವರೆಲ್ಲ ಸಾತ್ವಿಕ ಸ್ವಭಾವ ಇದ್ದವರು ಅಂತ ತಿಳಿದುಕೊಳ್ಬೇಕು. ತಮ್ಮ ಮನಸ್ಸಿನಿಂದ, ವಾಣಿಯಿಂದ, ಕಾಯದಿಂದ ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡುವಂತಹ ಸ್ವಭಾವ ಯಾರಿಗಿರ್ತದೆ ಅವರೆಲ್ಲ ದೇವತೆಗಳು. ತಾದೃಶಾನ್ ಅಮರಾನ್ ವಿದ್ಧಿ ತೇ ನರಾಹ ಸ್ವರ್ಗಕಾಮಿನಃ. ಅವರು ದೇವತೆಗಳು ಅಂತ ತಿಳ್ಕೊಂತ ಅಲ್ಲಿದೆ, ವಾಸ್ತವಿಕವಾಗಿ ಅವರು ದೇವತೆಗಳು ಅಲ್ಲ, ದೇವತಾ ಸ್ವಭಾವ ಇದ್ದವರು ಅಂತ ಅರ್ಥ. ಸ್ವರ್ಗಕ್ಕೆ ಹೋಗುವಂಥವ್ರು ಅವರು. ಈ ಗೀತೆಯಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳ ಒಂದು ಅಧ್ಯಾಯ 16ನೇ ಅಧ್ಯಾಯದಲ್ಲಿ ಬರ್ತದೆ. ದೈವಿ ಸಂಪತ್ತನ್ನು ಪಡೆದು ಹುಟ್ಟಿದಂಥವರು ಇಲ್ಲಿ ದೇವತೆಗಳು ಅಂತ ಹೇಳಲ್ಪಟ್ಟಿದ್ದಾರಷ್ಟೇ. ವಸ್ತುತಃ ಅವರು ಮನುಷ್ಯರೇ. ತತ್ವಜ್ಞಾನ ಇತ್ಯಾದಿಗಳನ್ನು ಪಡೆದು ಧರ್ಮ ಕಾರ್ಯಾದಿಗಳನ್ನು ಮಾಡಿ ಮುಂದೆ ಸದ್ಗತಿಯನ್ನು ಪಡೆಯುವವರು ಅಂತಿಷ್ಟೇ ಅರ್ಥ ಅದಕ್ಕೆ. ವಸ್ತುತಃ ಅವರು ದೇವತೆಗಳೇನಲ್ಲ. ಶೌಚ ಇತ್ಯಾದಿಗಳನ್ನು ಪಾಲಿಸುವಂಥವ್ರು, ಎಲ್ಲ ಭೂತಗಳಿಗೂ ಸಮಾನವಾಗಿ ವರ್ತಿಸುವಂಥವ್ರು, ಎಂದೂ ಜೀವನೋಪಾಯಕ್ಕಾಗಿ ಸುಳ್ಳು ಹೇಳುವಂಥವರಲ್ಲ, ಧಾರ್ಮಿಕರು, ಶೌಚಾಚಾರ ಸಂಪನ್ನರಾದವರು, ಇವರೆಲ್ಲ ಸ್ವರ್ಗಕ್ಕೆ ಹೋಗುವಂಥವ್ರು. ತಮಗೆ ತೊಂದರೆ ಆದರೂ ಇನ್ನೊಬ್ಬರಿಗಾಗಿ ಏನನ್ನಾದರೂ ದಾನ ಮಾಡುವ ಸ್ವಭಾವ ಇದ್ದವರು, ಆಸ್ತಿಕ್ಯ ಬುದ್ಧಿ ಇದ್ದವರು, ಗುರು ಹಿರಿಯರನ್ನು ಸೇವಿಸುವಂಥವರು, ಯಾವತ್ತೂ ಧರ್ಮಾಚರಣದಲ್ಲಿ ತೊಡಗಿದವರು, ಇವರೆಲ್ಲ ಸ್ವರ್ಗಕ್ಕೆ ಹೋಗುವಂಥವ್ರು. ನಿತ್ಯ ವಿದ್ಯಾಸಂಪನ್ನರಾದವರು, ಇನ್ನೊಬ್ಬರು ಮಾಡಿದ ಉಪಕಾರವನ್ನು ನೆನಪಿಟ್ಟುಕೊಂಡು ಕೃತಜ್ಞತೆಯನ್ನು ತೋರಿಸಬಲ್ಲಂಥವ್ರು, ದೇವ ಬ್ರಾಹ್ಮಣ ಪೂಜಕರು, ಮಾನ ಮದ ಇತ್ಯಾದಿಗಳನ್ನು ಗೆದ್ದು ಜೀವನವನ್ನು ನಡೆಸುವಂಥವ್ರು, ಅವರೆಲ್ಲ ಸ್ವರ್ಗಕ್ಕೆ ಹೋಗುವಂಥವ್ರು. ದೀನ ದಲಿತರ ಬಗ್ಗೆ ಒಂದು ಕಾಳಜಿ ತೋರಿಸುವಂಥವ್ರು, ಇವರೆಲ್ಲ ಸ್ವರ್ಗಕ್ಕೆ ಹೋಗುವಂಥವ್ರು.
ಇದಲ್ಲದೆ ಲೋಕೋಪಕಾರಕ್ಕಾಗಿ ಬದುಕುವಂತಹ ಪಕ್ಷಿಗಳು, ಪಶುಗಳು, ವೃಕ್ಷಗಳು ಏನೇನಿದ್ರೆ ಅವು ಎಲ್ಲ ಕೂಡ ದೇವಪಕ್ಷ ಸ್ಥಾನ್, ದೈವಿ ಸಂಪತ್ತನ್ನು ಪಡ್ಕೊಂಡಂತಹ ಸಾತ್ವಿಕ ಚೇತನಗಳು ಅಂತ ತಿಳಿದುಕೊಳ್ಬೇಕು. ಒಟ್ಟಾರೆ ದೈವಂ ಶುಭಮಿತಿ ಪ್ರಾಹು, ಒಳ್ಳೆಯದೆಲ್ಲವೂ ಕೂಡ ದೈವ ಅಂತ ಕರೆಸ್ಕೊಳ್ಳಲ್ಪಡ್ತದೆ. ಅಶುಭ, ಕೆಟ್ಟದೆಲ್ಲವೂ ಕೂಡ ಆಸುರ ಅಂತ ಕರೆಸಿಕೊಳ್ಳಲ್ಪಡ್ತದೆ. ಇದನ್ನು ನೀನು ಸಂಕ್ಷಿಪ್ತವಾಗಿ ಹೀಗೆ ತೀರ್ಮಾನಿಸಬಹುದು. ಇಲ್ಲಿ ಪಾರ್ವತಿ ಹೀಗೆ ಕೇಳಿದ್ಲು, ಶಿವ ಹೇಳಿದ. ಆದ್ರೂ ಇದ್ರ ಬಗ್ಗೆ ನಾವು ಒಂದಿಷ್ಟು ಆಲೋಚನೆ ಮಾಡಬೇಕು. ಯಾರನ್ನಾದ್ರೂ ಸಾತ್ವಿಕರು, ರಾಜಸರು ಅಥವಾ ತಾಮಸರು ನರಕಕ್ಕೆ ಹೋಗುವಂಥವ್ರು ಅಥವಾ ಶಾಶ್ವತವಾದ ನರಕಕ್ಕೆ ಹೋಗುವಂಥವ್ರು, ಇಂಥದ್ದನ್ನೆಲ್ಲ ನಾವು ಹೇಗೆ ತಿಳಿಯುವುದು, ಅದು ತಿಳಿಯಲಿಕ್ಕೆ ಸಾಧ್ಯನಾ ಅಂತ ಅವಳು ಪಾರ್ವತಿ ಕೇಳಿದ್ದಾಳೆ. ಶಿವ ಅದಕ್ಕೆ ಅವರವರ ಸ್ವಭಾವವನ್ನು ಗಮನಿಸಿ ತೀರ್ಮಾನ ಮಾಡಬೇಕು ಅಂತ ಉತ್ತರ ಕೊಟ್ಟಿದ್ದಾನೆ. ಈ ಎಲ್ಲ ಮಾತುಗಳನ್ನು ಕೇಳಿ ನನ್ನಂಥವನೊಬ್ಬ ವ್ಯಕ್ತಿಯನ್ನು ನೋಡಿ, ಈ ವ್ಯಕ್ತಿ ಈ ಜನ್ಮದಲ್ಲಿ ಹೀಗೆ ಬದುಕಿದ್ದಾನೆ ದುಷ್ಟನಾಗಿ, ಆದ್ರಿಂದ ಇವನು ದುಷ್ಟ. ಮತ್ತೊಬ್ಬ ವ್ಯಕ್ತಿ ಸಾತ್ವಿಕನಾಗಿ ಬದುಕಿದ್ದಾನೆ, ಆದ್ರಿಂದ ಈತ ಸಾತ್ವಿಕ ಅಂತ ತೀರ್ಮಾನ ತಗೊಳ್ಳುವುದಾದ್ರೆ, ಹಾಗೆ ಅವಸರದ ತೀರ್ಮಾನ ತಗೊಳ್ಳುವುದಾದ್ರೆ ಇದು ಎಲ್ಲ ಕಡೆನೂ ಸರಿ ಹೊಂದುತ್ತದ ಅಂತ ಒಂದು ಪ್ರಶ್ನೆ. ಅನೇಕ ಬಾರಿ ಕೆಲವು ಜನ್ಮಗಳನ್ನೇ ಸಾತ್ವಿಕರಾಗಿ ಕಳೆದು ಮುಂದೆ ಪ್ರಾರಬ್ಧ ಕರ್ಮದ ವಶರಾಗಿ ಆ ಎಲ್ಲ ಧರ್ಮ ಕರ್ಮಗಳಿಗೆ ವಿಮುಖರಾಗಿ ಮತ್ತೊಂದು ಭೋಗ ಜೀವನ ನಡೆಸುವಂತವ್ರನ್ನ ನೋಡಿರ್ತೇವೆ. ಹಾಗೆ ಅನೇಕ ತರದ ಭೋಗ ಜೀವಗಳನ್ನೆಲ್ಲ ಅನುಭವಿಸಿ ಯಾವುದೋ ಒಂದು ಜೀವನದ ಹಂತದಲ್ಲಿ ಮರಳಿ ತನ್ನ ಮಾರ್ಗಕ್ಕೆ ಬರುವಂತವರನ್ನು ಕೂಡ ನಾವು ನೋಡುತ್ತೀವಿ. ಅಪಿಚೇತ್ ಸುದುರಾಚಾರ ಭಜಂತೆ ಮಾಮನನ್ಯ ಭಾಕ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಭಗವದ್ಗೀತಾ ಹೇಳುವುದು ಅದನ್ನೇ. ಕೆಟ್ಟ ದುರಾಚಾರಿಯೇ ಆಗಿದ್ದಾನೆ, ಆದ್ರೆ ಭಗವಂತನನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ಇದ್ದಾನೆ, ಅಂಥವ್ರನ್ನ ಸಜ್ಜನ ಅಂತಾನೆ ತಿಳ್ಕೊಳ್ಬೇಕು ಅಂತ ಅಲ್ಲೆಲ್ಲ ಬಂದಿದೆ. ಆ ಭಗವದ್ಗೀತೆಯ ಮಾತು ಬಂದಿದೆ. ಇದನ್ನೆಲ್ಲ ಆ ಭಗವದ್ಗೀತೆಯ ಮಾತನ್ನು ಮತ್ತು ಇಲ್ಲಿ ಬರುವ ವಿಷಯಗಳನ್ನು ನಾವು ಗಮನಿಸಿ ನೋಡಿದ್ರೆ ಹೀಗೊಂದು ಅಭಿಪ್ರಾಯ ನನಗೆ ಇದೆ, ಅದನ್ನು ತಮ್ಮೆದುರಿಗೆ ಹಂಚ್ಕೋತೇನೆ. ಸಾಧುರೇವ ಸ ಮಂತವ್ಯ, ಅವನನ್ನ ಸಾಧು ಅಂತ ತಿಳಿಯಬೇಕು ಅಂತ ಹೇಳಿದ್ದಾರೆ ಅಲ್ಲಿ. ಸಾಧು ಅಂತ ತಿಳಿಯುವವರು ಯಾರು? ಆ ತೀರ್ಮಾನ ಮಾಡುವವರು ಯಾರು? ನಮಗೆ, ನಮ್ಮಂಥವ್ರಿಗೆ, ನಿಮ್ಮಂಥವರಿಗೆ, ಸಾಮಾನ್ಯರಾದವ್ರಿಗೆ ನಿಮ್ಮಂಥವ್ರು ಅಂತ ಹೇಳುವ ಧೈರ್ಯ ನನಗೇನಿಲ್ಲ. ಸಾಮಾನ್ಯವಾಗಿ ನನ್ನೊಬ್ಬನ ಬಗ್ಗೆ ನಾನು ಆತ್ಮಾವಲೋಕನ ಮಾಡ್ಕೊಳ್ಬಹುದಷ್ಟೇ. ನನಗೆ ನಾನೇ ಏನು ಅಂತ ಗೊತ್ತಿಲ್ಲದೆ ಇರುವಾಗ ಬೇರೆಯವ್ರ ಬಗ್ಗೆ ನಾನೇನು ಅವಸರದ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ? ಅದರಿಂದ ಲಾಭ ಏನಿದೆ? ನಮಗೆ ಕಾಣಿಸುವುದು ಯಾವುದೋ ಒಂದು ಜನ್ಮ. ಆ ಒಂದು ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದಾರಭ್ಯ ಸಾಯುವವನಿಗೆ ಹೇಗೆ ವರ್ತಿಸ್ತಾನೆ ಅಂತನ್ನುವುದು ಎಲ್ಲವೂ ಕೂಡ ಕಾಣಿಸೋದಿಲ್ಲ, ನಮಗೆ ನಮ್ ಗಮನಕ್ಕೆ ಬರೋದಿಲ್ಲ. ಬೇರೆ ಜನ್ಮಗಳಂತೂ ನಮ್ಗೆ ಗಮನಕ್ಕೆ ಬರುವುದೇ ಇಲ್ಲ. ಹಾಗಿರುವಾಗ ಯಾರೋ ಒಬ್ಬ ಸಾತ್ವಿಕನಾಗಿ ಬದುಕಿದ್ದಾನೆ ಅಂತ ಮಾತ್ರಕ್ಕೆ ಆತನನ್ನು ಸ್ವಾಭಾವಿಕವಾಗಿ ದೈವಿ ಸಂಪತ್ತಿನ ಉತ್ತರಾಧಿಕಾರಿಯಾಗಿ ಹುಟ್ಟಿದವನು ಆ ಸಾತ್ವಿಕ ಚೇತನ, ಮತ್ತೊಬ್ಬ ಈಗ ತಾಮಸನಾಗಿ ದುಷ್ಟನಾಗಿ ವರ್ತಿಸ್ತಿದ್ದಾನೆ ಅಂತ ಮಾತ್ರಕ್ಕೆ ಆತನನ್ನು ದುಷ್ಟ ಅಂತ ನಾವು ಅಂದುಕೊಳ್ಳುವುದು ಹೇಗೆ? ಆತ ದುರ್ಗತಿಗೆ ಹೋಗ್ತಾನೆ ಅಂತ ನಾವು ಹೇಗೆ ತೀರ್ಮಾನ ಮಾಡೋದು? ಆದ್ರಿಂದ ಅದು ನಾವು ನಮ್ಮಂಥವ್ರು ಸಾಮಾನ್ಯರು ತೀರ್ಮಾನ ಮಾಡುವಂತ ಒಂದು ಸಂಗತಿಯೇ ಅಲ್ಲ. ಅದನ್ನು ತೀರ್ಮಾನ ಮಾಡಬೇಕಾದಂತ ಒಂದು ಗಣವೇ ಬೇರೆಯೇ ಇದೆ. ದೇವತೆಗಳು ಮೊದಲಾದವರು, ಯಮದೂತರು, ಚಿತ್ರಗುಪ್ತರು ಮೊದಲಾದವರು ಅದನ್ನು ತೀರ್ಮಾನ ಮಾಡ್ತಾರೆ. ಮತ್ತೆ ಅದಕ್ಕೆ ತಕ್ಕಂತೆ ಯಾರ್ಯಾರಿಗೆ ಯಾವ್ಯಾವ ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನ ಕೊಡ್ತಾರೆ ಕೂಡ. ಹೀಗೆ ಹೇಗೆ ತಿಳ್ಕೋಬೇಕು ಅಂತ ಬಂತಲ್ಲ, ಹೇಗೆ ಮನುಷ್ಯರು ಹೇಗೆ ತಿಳ್ಕೋಬೇಕು ಅಂತ ಅವ್ರ ಪ್ರಶ್ನೆ ಅಲ್ಲೇ ಅಲ್ಲ. ತಿಳ್ಕೊಳ್ಬೇಕಾದವರು ಯಾರಿದ್ದಾರೆ ಅವರಾದ್ರೂ ಹೇಗೆ ತಿಳ್ಕೋತಾರೆ, ಹೇಗೆ ಗುರುತಿಸ್ತಾರೆ?
ಅದನ್ನೆಲ್ಲ ತಿಳ್ಕೊಂಡು ಅದ್ ತಕ್ಕಂತೆ ತೀರ್ಮಾನ ತಗೊಂಡು ಅದ್ರ ಮುಂದೆ ಏನು ಫಲವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಬೇಕಾದ ಕರ್ತವ್ಯ ಇರುವ ಜವಾಬ್ದಾರಿ ಇರುವ ಒಂದು ವರ್ಗ ಇದೆ. ಅವ್ರು ಹೇಗೆ ತಿಳ್ಕೊತಾರೆ ಅಂತ ಪ್ರಶ್ನೆ. ಭಗವದ್ಗೀತಾದಲ್ಲಿ ಕೂಡ ಸಾಧುರೇವ ಸ ಮಂತವ್ಯ, ಅವನನ್ನು ಸಾಧು ಅಂತ ತಿಳ್ಕೋಬೇಕು ಅಂತಿದೆಯಲ್ಲ. ತಿಳ್ಕೋಬೇಕು ಅಂದ್ರೆ ನಮ್ಮಂಥವ್ರು ಯಾರು ತಿಳ್ಕೋಬೇಕು ಅಂತಲ್ಲ, ತಿಳ್ಕೋಬೇಕಾದವ್ರು ತಿಳ್ಕೋತಾರೆ ಅಂತ ಅರ್ಥ. ನಮ್ಮಂಥವ್ರಿಗೆ ಅದು ಅನವಶ್ಯಕ ಕೂಡ. ಯಾರೋ ಒಬ್ರನ್ನ ಇವನು ತಾಮಸ, ಇವನು ದುರ್ಗತಿಗೆ ಹೋಗುವವನು ಅಂತ ನಾವು ಯಾರ ಬಗ್ಗೆನೂ ಕೂಡ ಅವಸರದ ತೀರ್ಮಾನ ತಗೊಳ್ಳಿಕ್ಕೆ ಬರೋದಿಲ್ಲ. ತೋಳುವುದು ನಮ್ಮ ಕರ್ತವ್ಯ ಕೂಡ ಅಲ್ಲ. ಇದೊಂದು ಸಾಮಾನ್ಯವಾದಂತಹ ನಿಯಮ. ಆರಂಭದಿಂದಲೂ ಹುಟ್ಟಿದ ಆರಭ್ಯ ಸಾಯುವವರೆಗೂ ಅತ್ಯಂತ ಸಾತ್ವಿಕನಾಗಿ ಯಾವುದೇ ಪ್ರಮಾದಗಳನ್ನು ಮಾಡದೆ ಬದುಕುವಂತವನಾಗಿದ್ರೆ ಆತನನ್ನು ಸಾತ್ವಿಕ ಅಂತ ಹೇಳಬೇಕು. ಅಂತೂ ಸಾಮಾನ್ಯರಾದವರಿಗೆ ನಿರ್ಣಯಿಸಲಿಕ್ಕೆ ಆಗದೇ ಇರುವಂತ ಸಂಗತಿ ಅದು ಅನ್ನುವ ಎಚ್ಚರ ನಮಗಿದ್ರೆ ಸಾಕಷ್ಟೆ. ಒಬ್ಬ ವ್ಯಕ್ತಿ ಯಾವುದೇ ದೇಶದಲ್ಲಿ ಹುಟ್ಟಬಹುದು, ಯಾವುದೇ ಜನಜಾತಿಯ ವರ್ಗ, ಯಾವುದೇ ಹಿನ್ನೆಲೆಯಲ್ಲಿ ಹುಟ್ಟಬಹುದು. ಆದ್ರಿಂದ ಏನೆಲ್ಲ ಹಿನ್ನಡೆಗಳು ಅವನಿಗೆ ಆಗಿರಬಹುದು ಅಥವಾ ಮುನ್ನಡೆಗಳು ಆಗಿರಬಹುದು. ಒಟ್ಟಾರೆ ಅವನ ಸ್ವಭಾವ ಹೇಗಿದೆ, ಮೂಲ ಸ್ವಭಾವ ಹೇಗಿದೆ, ಅದಕ್ಕೆ ತಕ್ಕಂತೆ ಆತ ಪ್ರವರ್ತನ ಆಗ್ತಾ ಇರ್ತಾನೆ. ಈ ಒಂದು ಜನ್ಮದಲ್ಲಿ ಹೇಗಿದ್ರೂ ಕೂಡ ಮುಂದಿನ ಜನ್ಮದಲ್ಲಿ ತನ್ನ ಮೂಲ ಸ್ವಭಾವಕ್ಕನುಸಾರವಾಗಿ ಆತ ಬದಲಾವಣೆಯನ್ನ ಕಂಡ್ರೂ ಕಾಣಬಹುದು. ಇದೆಲ್ಲ ನಮಗೆ ಗೊತ್ತಿರಬೇಕಷ್ಟೆ. ನಮಗೆ ನಮ್ಮ ಸಾಧನೆಯಲ್ಲಿ ನಾವು ಏನು ಮಾಡಬೇಕು, ಏನನ್ನು ತಿಳ್ಕೋಬೇಕು ಅನ್ನೋದು ಮುಖ್ಯ. ಮತ್ತೊಬ್ಬರು ಸಾತ್ವಿಕರೇ, ರಾಜಸರೇ, ತಾಮಸರೇ ಅಂತನ್ನುವುದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ದೇವತೆಗಳು ಮೊದಲಾದವರಿದ್ದಾರೆ, ಪರಮಾತ್ಮ ಇದ್ದಾನೆ. ಪರಮಾತ್ಮನ ಪ್ರತಿಬಿಂಬಭೂತರಾದಂತಹ, ನಮಗೆ ಬಿಂಬರಾದಂತಹ ಅನೇಕ ದೇವತೆಗಳೆಲ್ಲ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾವು ಗುರುತಿಸಿ ಅವರ ಸೇವೆ ಮಾಡಿ ಆ ಪ್ರಕಾರ ನಮ್ಮ ಉನ್ನತಿಯನ್ನು ಮಾಡಿಕೊಂಡ್ರೆ ಸಾಕು. ನಮ್ಮ ಸಾಧನೆಯಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಹಕಾರ ಕೊಡದೇ ಇರುವಂತಹ, ಬಹಳ ದೊಡ್ಡ ವಿಘ್ನವನ್ನೂ ಕೊಡದೇ ಇರುವಂತಹ ಬೇರೆ ಬೇರೆ ಯಾವುದಾದ್ರು ಜನವರ್ಗ ಸಮಾಜ ಇರ್ತದೆ. ಅದರ ಬಗ್ಗೆ ನಾವು ಯಾವುದೇ ರೀತಿಯಾದ ಆಸಕ್ತಿಯನ್ನು ತೋರಿಸದೆ ದೂರ ಇರಬೇಕು. ಆದ್ರೂ ಶಾಸ್ತ್ರ ಇದನ್ನ ಅನೇಕ ಕಡೆ ಒತ್ತಿ ಹೇಳಿದೆ. ಅಸುರ ಬಹುಲ ಯಸ್ಮಾತ್ ತಸ್ಮಾನ್ನ ಜನತಾಮಿಯಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂತಹ ಮಾತಿದು. ಜಗತ್ತಿನಲ್ಲಿ ಅಸುರರು ಬಹಳ ಜನ ಇರ್ತಾರೆ. ಆದ್ರಿಂದ ನ ಜನತಾಮಿಯಾತ್, ಹೆಚ್ಚು ಜನರ ಜೊತೆಗೆ ಬೆರೆಯದಿರಿ. ವಿವಿಕ್ತ ದೇಶ ಸೇವಿತ್ವ ಅರತಿರ್ ಜನ ಸಂಸದಿ ಅಂತ ಭಗವದ್ಗೀತೆ ಕೂಡ ಅದನ್ನೇ ಹೇಳಿದೆ. ಏಕಾಂತದಲ್ಲಿ ಸಾಧಕನಾದವನು ಬದುಕಬೇಕು. ಜನರ ನಡುವೆ ಇದ್ರೂ ಕೂಡ ಆ ಜನರ ಅಂಟನ್ನ ಅಂಟಿಸ್ಕೋಬಾರದು ಅಂತೆಲ್ಲ ಹೇಳುವುದು ಇದಕ್ಕಾಗಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 20ನೇ ಶ್ಲೋಕ 130ನೇ ಅಧ್ಯಾಯದಲ್ಲಿ, ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 241ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 226ನೇ ಅಧ್ಯಾಯ ಸಮಾಪ್ತವಾಗಿದೆ.